ಮಕ್ಕಳೇ ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ನಾನೊಂದು ಗಣಿತ ಟ್ರಿಕ್ ನೊಂದಿಗೆ ಬಂದಿದ್ದೇನೆ. ಈ ರೀತಿ ಇದ್ದಾಗ ಇದರ ಬೆಲೆ ಕಂಡುಹಿಡಿಯುವುದು ಹೇಗೆ ಅಂತ ನೋಡೋಣ. ಈಗ ಇಲ್ಲಿರುವ ಸಂಖ್ಯೆ ವರ್ಗಮೂಲ 6 ಪ್ಲಸ್ ವರ್ಗಮೂಲ 6 ಪ್ಲಸ್ ವರ್ಗಮೂಲ 6 ಪ್ಲಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ರೀತಿ ಇದ್ರೆ ಇದರ ಉತ್ತರ ಹೇಗೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಹೀಗೆ ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನಂಬರ್ 6 ನಾವು ಬರೆಯೋಣ. 6ರ ಕ್ರಮಾನುಗತ ಅಪವರ್ತನಗಳನ್ನ ಬರೀರಿ. ಕ್ರಮಾನುಗತ ಅಪವರ್ತನ ಅಂತ ಹೇಳಿದ್ರೆ ಕಂಟಿನ್ಯೂ ಆಗಿರುವಂತಹ ಎರಡು ಅಪವರ್ತನ ಯಾವುದೆಲ್ಲ? 2 ಮತ್ತು 3 ಅಲ್ವಾ? ಸೊ 6ನ್ನ ನಾನು ಹೀಗೆ ಬರಿಬಹುದು, ಎಂ ಅಂದ್ರೆ ಎಂ ಪ್ಲಸ್ 1 ಅಂತ ಹೇಳಿ. ಅಂದ್ರೆ ಎಂ ಅಂತ ಹೇಳಿದ್ರೆ 2 ಪ್ಲಸ್ 1 ಅಂದ್ರೆ ಎಷ್ಟು? 3. ಸೊ ಇದ್ರ ಉತ್ತರ ಎಷ್ಟಾಗ್ತದೆ? 3 ಆಗ್ತದೆ. ದೊಡ್ಡ ಅಪವರ್ತನ ಏನಿದೆ ನೋಡಿ, ಅದು ಈ ಸಂಖ್ಯೆ ಉತ್ತರ ಆಗ್ತದೆ. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಈಗ ಇದರ ಬೆಲೆ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ವರ್ಗಮೂಲ 20 ಪ್ಲಸ್ ವರ್ಗಮೂಲ 20 ಪ್ಲಸ್ ವರ್ಗಮೂಲ 20 ಪ್ಲಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 20 ಅನ್ನೋ ಸಂಖ್ಯೆಯ ಕ್ರಮಾನುಗತ ಅಪವರ್ತನ ಯಾವುದೆಲ್ಲ? 4 ಗುಣಿಸು 5. ಹಾಗಾದ್ರೆ ಈ ಪ್ರಶ್ನೆಯ ಉತ್ತರ ಎಷ್ಟು? ಈ ಪ್ರಶ್ನೆಯ ಉತ್ತರ 5 ಆಗ್ತದೆ. ಹಾಗೆ ಇಲ್ಲೊಂದು ನಿಮಗೆ ಇದು ಹೋಮ್ ವರ್ಕ್. ಇದರ ಉತ್ತರ ಏನು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೇಕು. ಇಂತಹ ಇನ್ನಷ್ಟು ಟ್ರಿಕ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.